ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸಂಪುಟ ವಿಸ್ತರಣೆ ಆದ್ರೂ ಕೂಡ ಯಾಕೋ ಗೊಂದಲಗಳು ಬಗೆಹರದಂಗೆ ಕಾಣಿಸ್ತಾ ಇಲ್ಲ. ಖಾಲಿ ಇರುವ ಒಂದು ಸ್ಥಾನ ತುಂಬಕ್ಕೂ ಕಷ್ಟ ಪಡ್ತಿದ್ದಾರೆ, ಖಾತೆ ಹಂಚಿಕೆಗೂ ಕಷ್ಟ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ಆದ ಮೇಲೆ ಸಚಿವ ಸ್ಥಾನ ಮಿಸ್ ಆದವರನ್ನ ಸಮಾಧಾನ ಮಾಡೋದು ಕೂಡ ಸವಾಲಾಗ್ತಾ ಇದೆ ಅಂತ. ಸೊ ಈ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಲ್ತಾರ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅನ್ನೋದೇ ಪ್ರಶ್ನೆ ಏನಾಗ್ತಾ ಇದೆ ಅಂತ. ಖಂಡಿತವಾಗಿಯೂ ಶ್ರುತಿ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 9 ವಾರ ಕಳೆದರೂ ಸಹ ಅವರಿಗಿರ್ತಕ್ಕಂಥ ಸಂಕಷ್ಟಗಳು ಇನ್ನೂ ಸಹ ಸಂಪೂರ್ಣವಾಗಿ ಮುಗಿದಿಲ್ಲ ಅಂತ ಹೇಳ್ಬೋದು. ಮೊದಲಿಗೆ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಜೊತೆಗೆ ಸಾಕಷ್ಟು ಹಗ್ಗ ಜಗ್ಗಾಟವನ್ನು ಮಾಡಬೇಕಾಯಿತು. ಅದಾದ ಬಳಿಕ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಹಂತದ ಸಚಿವ ಸಂಪುಟ ಮಾಡುವಂಥ ಸಂದರ್ಭದಲ್ಲೂ ಸಹ ಸಾಕಷ್ಟು ಗೊಂದಲಗಳು, ಭಿನ್ನಾಭಿಪ್ರಾಯಗಳು ಸಹ ಎದುರಾದವು. ಅದಾದ ಬಳಿಕವೂ ಸಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರುಗಳು ತೆಗೆದುಕೊಂಡಂಥ ಅತ್ಯಂತ ದೀರ್ಘಾವಧಿ ಸಮಯ ಅಂದರೆ 2 ತಿಂಗಳ ಕಾಲ ತೆಗೆದುಕೊಂಡಂಥ ಸಮಯ. ಆ ಸಂದರ್ಭದಲ್ಲೂ ಸಹ ಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪದೇ ಪದೇ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಮಾಡಿ ಬಂದರೂ ಸಹ ಡಿ.ಕೆ. ಶಿವಕುಮಾರ್ ಅವರಿಗೆ ಬಂದಿರತಕ್ಕಂಥ ಸಂಕಷ್ಟ ಸಂಪೂರ್ಣವಾಗಿ ಮುಗಿದಿರಲಿಲ್ಲ. ಆದರೆ ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಸಚಿವ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲೂ ಸಹ ಈಗ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ಸಚಿವ ಸಂಪುಟಕ್ಕೆ ಒಳಗಡೆ ಬಂದಿರತಕ್ಕಂಥವ್ರು ಪ್ರಮಾಣ ವಚನ ಸ್ವೀಕರಿಸಿಕೊಂಡಿರುವಂಥವ್ರು ವಿಚಾರದಲ್ಲಿ ಖ್ಯಾತಿಗಳನ್ನು ತೆಗಿತಾ ಇದ್ರೆ, ಇನ್ನೊಂದು ಕಡೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದಿರ್ತಕ್ಕಂಥ ಹಿರಿಯ ಶಾಸಕರುಗಳು ಸಾಕಷ್ಟು ಆಕ್ಷೇಪ, ಅಸಮಾಧಾನ, ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಹೀಗಾಗಿ ಇನ್ನೊಂದು ಕಡೆ ಮಹಿಳಾ ಕೋಟಾದಲ್ಲಿ ಇರತಕ್ಕಂಥ ಒಂದು ಸಚಿವ ಸ್ಥಾನದ ವಿಚಾರದಲ್ಲೂ ಸಹ ಈಗಲೂ ಸಹ ರಾಜ್ಯ ನಾಯಕರುಗಳ ಮಧ್ಯೆ ಸಾಕಷ್ಟು ಗೊಂದಲ, ಭಿನ್ನಾಭಿಪ್ರಾಯಗಳು ಮೂಡ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರುಗಳು ಸಹ ರಾಜ್ಯ ನಾಯಕರುಗಳ ಕೂಡಿಸ್ಕೊಂಡು ಸರಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರೋ ಹಿನ್ನೆಲೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಸಂಪುಟದಲ್ಲಿ ಸಂಕಷ್ಟವನ್ನು ಅನುಭವಿಸಬೇಕಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಅನ್ನೋದರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಆದರೆ ಅವರು ಮುಖ್ಯಮಂತ್ರಿ ಆದ ಬಳಿಕ ಹೈಕಮಾಂಡ್ ನಾಯಕರುಗಳಿಂದ ಆಗ್ತಾ ಇರ್ಬೋದು ಮತ್ತು ರಾಜ್ಯ ನಾಯಕರುಗಳಿಂದ ಅವರಿಗೆ ಸಾಕಷ್ಟು ಟ್ರಬಲ್ಗಳು ಎದುರಾಗ್ತಾ ಇದ್ರೂ ಸಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಕ್ಷಣದವರೆಗೂ ಸಹ ಸಾಕಷ್ಟು ಗಟ್ಟಿಯಾಗಿ ಎಲ್ಲವನ್ನೂ ಸಹ ನಾನು ಎದುರಿಸ್ತೀನಿ, ಎಲ್ಲವನ್ನೂ ಸಹ ಸಮಾಧಾನದಿಂದ ಸರಿಪಡಿಸ್ತೀನಿ ಅನ್ನೋ ಒಂದು ಭರವಸೆಯಲ್ಲೇ ಇರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಈಗ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದಲ್ಲಿ ಈ ಹಿಂದೆ ಟ್ರಬಲ್ ಶೂಟರ್ ಆಗಿದ್ರು. ಇಂಥ ಅಸಮಾಧಾನಗಳು, ಯಾರೇ ಪಕ್ಷ ಬಿಡ್ತೀವಿ, ಬಂಡಾಯ ಹೇಳ್ತೀವಿ ಅಂದ್ರೆ ಅವರ ಕ್ಷಣ ಮಾತ್ರದಲ್ಲಿ ಕನ್ವಿನ್ಸ್ ಮಾಡುವ ತಾಕತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗಿತ್ತು. ಬಟ್ ಈಗ ಪರಿಸ್ಥಿತಿ ಬದಲಾಗಿದೆ. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾದಾಗ ಕೆಲಸ ಮಾಡ್ತಾ ಇದ್ರು, ಬಟ್ ಈಗ ಮುಖ್ಯಮಂತ್ರಿಗಳು ಆಗಿದ್ದಾರೆ. ರಾಜ್ಯದ ಆಡಳಿತದ ವಿಚಾರ ಇರಬಹುದು, ಬೇರೆ ಬೇರೆ ವಿಚಾರಗಳಿಗೆ ಅವರು ಕೂಡ ಕೆಲಸ ಮಾಡಬೇಕಾಗಿದೆ. ಇದರ ಮಧ್ಯದಲ್ಲಿ ಇವ್ರನ್ನೆಲ್ಲ ಸಮಾಧಾನ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಮುಂಬರುವ ಚುನಾವಣೆಗಳಿಗೆ ತಂತ್ರ ಮಾಡೋದಿದೆಯಲ್ಲ, ಅದು ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ. ಇದರ ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಅವರು ಆ ಸ್ಥಾನವನ್ನ ತುಂಬ ಬಲ್ಲರ ಸದ್ಯಕ್ಕೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ಯಾರಿಗಾದ್ರೂ ಏನಾದ್ರೂ ಜವಾಬ್ದಾರಿಗಳನ್ನ ಕೊಟ್ಟು ಸಮಾಧಾನ ಮಾಡಿ ವಿಶ್ವಾಸಕ್ಕೆ ಪಡೆದುಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆಯಾ? ಇನ್ಫ್ಯಾಕ್ಟ್ ಎಂ ಕೃಷ್ಣಪ್ಪ ಅವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋ ಪ್ರಯತ್ನನೇ ಆಗ್ತಾ ಇಲ್ಲ ಅಂತ. ಇಲ್ಲ ಶ್ರುತಿ, ಈಗಾಗಲೇ ಎಂ ಕೃಷ್ಣಪ್ಪನವರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರುಗಳು ಅಖಾಡಕ್ಕಿಳಿದು ಒಂದು ರೀತಿಯಲ್ಲಿ ಸರಿಪಡಿಸುವಂಥ ಪ್ರಯತ್ನಗಳನ್ನು ಸಹ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಎಂ ಕೃಷ್ಣಪ್ಪನವರು ಅಸಮಾಧಾನಗೊಂಡು ಆಕ್ರೋಶವನ್ನು ಹೊರಹಾಕಿದಂಥ ಸಂದರ್ಭದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ ಅವರು ಇಬ್ಬರು ಹೋಗಿ ಅವರ ಮನಸ್ಸಿನಲ್ಲಿ ಏನಿದೆ, ಏನು ಆಗಬೇಕಾಗಿತ್ತು ಅನ್ನೋ ವಿಚಾರವನ್ನು ತಿಳಿದುಕೊಂಡು ಬಂದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಮಾಹಿತಿಯನ್ನು ಕೊಟ್ಟಿದ್ರು. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಬ್ಬರು ನಾನೊಬ್ಬನೇ ಹೋದರೆ ಎಂ ಕೃಷ್ಣಪ್ಪನವರು ಮನವೊಲಿಸಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತು ಅವರು ನನ್ನ ಮಾತನ್ನು ತಿರಸ್ಕರಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮ್ಮುಖದಲ್ಲೇ ಹೋಗಿ ಎಂ ಕೃಷ್ಣಪ್ಪನವ್ರನ್ನ ಭೇಟಿಯಾಗಿ ಮನವೊಲಿಸುವಂಥ ಪ್ರಯತ್ನಗಳನ್ನು ಸಹ ಮಾಡಿದ್ರು. ಈ ವೇಳೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ಎಐಸಿಸಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಭಿಷೇಕ್ ದತ್ತಾ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ಮೂಲಕವೇ ಎಂ ಕೃಷ್ಣಪ್ಪನವರಿಗೆ ಸಮಾಧಾನ ಪಡಿಸುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಆದರೆ ಎಂ ಕೃಷ್ಣಪ್ಪನವರ ಪಟ್ಟು ಮಾತ್ರ ಈಗಲೂ ಸಹ ಒಂದೇ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಹ ನಾನು ಹಿಂದೆ ಸರಿಯುವ ಮಾತಿಲ್ಲ, ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದುಕೊಂಡು ಕೂತಿದ್ದಾರೆ. ಹೀಗಾಗಿ ಎಂ ಕೃಷ್ಣಪ್ಪನವರ ವಿಚಾರದಲ್ಲಿ ಯಾರನ್ನಾದರೂ ಒಬ್ಬರನ್ನ ಈಗ ಪ್ರಮಾಣ ವಚನ ಸ್ವೀಕರಿಸಿಕೊಂಡಿರ್ತಕ್ಕಂಥ ಸಚಿವರ ಪೈಕಿ ಒಬ್ಬರಿಂದ ತ್ಯಾಗವನ್ನ ಮಾಡಿಸಿ ಆ ಸ್ಥಾನವನ್ನು ಎಂ ಕೃಷ್ಣಪ್ಪನವರಿಗೆ ಕೊಡಬೇಕು ಅನ್ನೋ ಒಂದು ಚರ್ಚೆಗಳು ಸಹ ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಸಹ ಚರ್ಚೆಗಳು ಆಗ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಕ್ಕಲಿಗ ಸಮುದಾಯದ ಸಚಿವರು ಸಹ ನಾವು ತ್ಯಾಗಕ್ಕೆ ಸಿದ್ಧ, ಇನ್ನೊಬ್ಬರು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಆ ಸಚಿವ ಸ್ಥಾನ ಸಿಗ್ತತಿ ಅನ್ನೋದಾದ್ರೆ, ಇನ್ನೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿ
ಯಶಸ್ವಿಯಾಗಿ ಆಡಳಿತವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ, ಹೀಗಾಗಿ ತ್ಯಾಗಕ್ಕೂ ಸಹ ಸಿದ್ಧ ಅನ್ನೋ ಒಂದು ಮಾತುಗಳನ್ನು ಆಡ್ತಾ ಇರುವಂಥದ್ದು. ಹೀಗಾಗಿ ಈ ಎಲ್ಲ ವಿಚಾರಗಳು ಸಹ ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗಬೇಕಾಗಿರುವಂಥದ್ದು, ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿರೋ ಹಿನ್ನೆಲೆಯಲ್ಲಿ ಈ ವಾರ ಇಂದು ಅಥವಾ ನಾಳೆ CM DK ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿವೆ. ಅಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ಹೊರಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.